ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇಲ್ಲಿ ತುಂಬ ದಿನ ಆದಮೇಲೆ ನಾನು ಒಂದು ವ್ಲಾಗನ್ನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ದಿನದಿಂದ ಮಾಡಿರಲಿಲ್ಲ. ಆಲ್ಮೋಸ್ಟ್ ಈಗ 4 to 5 ಮಂತ್ಸ್ ಆಯಿತು. ಮನೆಯಲ್ಲಿ ಒಂದು 2-3 ಇನ್ಸಿಡೆಂಟ್ಸ್ ಆಯಿತು. ಸೊ ಹಾಗಾಗಿ ನನಗೆ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಏನಪ್ಪ ಅಂದರೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಅಥವಾ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾಗ ಮಾತ್ರ ನಾವು ವ್ಲಾಗ್ನ ಮಾಡೋಕ್ಕೆ ಸಾಧ್ಯ. ಕೆಲವೊಂದು ಇನ್ಸಿಡೆಂಟ್ಸ್ ಹಿಂಗಾಯಿತು ಅಂದರೆ ಅದು ತುಂಬಾ ಎಲ್ರಿಗೂ, ನಮಗಷ್ಟೇ ಅಲ್ಲ, ಸೊ ಮನೆಯಲ್ಲಿರುವ ಎಲ್ಲರಿಗೂ ತುಂಬಾ ಒಂಥರ ಬೇಜಾರಾಗುವಂತಹ ಒಂದು ಇನ್ಸಿಡೆಂಟ್ಸ್ ನಡೀತು. ಸೊ ಹಾಗಾಗಿ ನಾನು ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಮತ್ತು ಇವಾಗ ಒಂದು ಪ್ಲೇಸಿಗೆ ಬಂದಿದ್ವಿ. ಸೊ ಅದನ್ನು ಸ್ವಲ್ಪ ಶೂಟ್ ಮಾಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ. ಸೊ ನಮಗೂ ಸ್ವಲ್ಪ ಚೇಂಜ್ ಆಗುತ್ತೆ, ಸೊ ಮನಸ್ಸಿಗೆ ಸ್ವಲ್ಪ ಏನೋ ಸಮಾಧಾನ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬಂದಿದ್ದೀವಿ ಇಲ್ಲಿ. ನಾವು ಬಂದಿರೋದು ಎಲ್ಲಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತಲೇ ಕರೆಸ್ಕೊಳ್ಳೋ ಇದು ಒಂದು ರಾಣೆಬೆನ್ನೂರು ಹತ್ತಿರ ಇರುವಂತಹ ಹರಿಹರಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ತಂಗಿ ಇರ್ತಾರೆ. ಸೊ ಅವ್ರ ಮನೆಗೆ ಅಂತ ನಾವು ಬಂದಿದ್ವಿ. ಸೊ ಮಕ್ಕಳಿಗೆ ಒಂದು 2-3 ದಿನ ರಜಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಅವ್ರಿಗೆ ಚೇಂಜಸ್ ಆಗಲಿ, ಸೊ ಮನೆಯಲ್ಲಿ ಕುತ್ಕೊಂಡು ಬೇಜಾರು, ಅವ್ರಿಗೂ ಸ್ವಲ್ಪ ಏನೋ ಡಿಫ್ರೆಂಟಾಗಿ ಫೀಲಿಂಗ್ ಬರುತ್ತೆ, ಮಕ್ಕಳಿಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ನಾವು ಹರಿಹರಕ್ಕೆ ಬಂದಿದ್ವಿ. ಸೊ ಹಾಗೆ ಈವ್ನಿಂಗ್ ಸ್ವಲ್ಪ ಸನ್ಸೆಟ್ಟು, ಸೊ ಅದೆಲ್ಲ ಚೆನ್ನಾಗಿರುತ್ತೆ. ನಾನು ತುಂಬ ವರ್ಷನೇ ಆಗಿತ್ತು ನಮ್ಮ ಅಜ್ಜ ತೀರ್ಕೊಂಡಾಗ, ಸೊ ಅವರ ಅಸ್ಥಿಯನ್ನು ಬಿಡಲಿಕ್ಕೆ ನಾವಿಲ್ಲಿ ಹರಿಹರ ಹೊಳಿಗೆ ಬಂದಿದ್ವಿ. ಸೊ ಆವಾಗ ಬಂದಿದ್ದು, ನಾನು ಮತ್ತೆ ಬಂದೇ ಇಲ್ಲ. ಆಲ್ಮೋಸ್ಟ್ ಈಗ ಒಂದು 15 ಇಯರ್ಸ್ ಮೇಲೆ ಆಯಿತು ಅನಿಸುತ್ತೆ. ಹೊಳೆಗೆ ಬಂದಿರಲಿಲ್ಲ. ಹೋಗಬೇಕಾದ್ರೆ ನಾವು ಹುಬ್ಳಿಗೆ ಬರಬೇಕಾದ್ರೆ ಟ್ರೈನಲ್ಲಿ, ಬಸ್ಸಲ್ಲಿ ನೋಡ್ತಾ ಇದ್ವಿ. ಬಟ್ ಈ ಥರ ಕೆಳಗಡೆ ಫುಲ್ ಬಂದು ತುಂಬ ಹತ್ತಿರದಿಂದ ನೋಡೋದು ತುಂಬಾ ದಿನ ಆಗಿತ್ತು. ಸೊ ಹಂಗಾಗಿ ಮಕ್ಕಳು ಕೂಡ ನೋಡೇ ಇರಲಿಲ್ಲ. ಈ ಥರ ಇಷ್ಟು ಹತ್ತಿರದಿಂದ ಮಕ್ಕಳು ಈ ಹರಿಹರದ ಹೊಳೆಯನ್ನು ನೋಡಿರಲಿಲ್ಲ. ಸೊ ಹಂಗಾಗಿ ಕರ್ಕೊಂಡು ಬಂದಿದ್ವಿ. ಸೊ ಅವರು ಕೂಡ ಬರಬೇಕಾದ್ರೆ ಟ್ರೈನಲ್ಲಿ ಒಂದು ಸಲ ಹೋಗೋಣ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದಿದ್ವಿ. ಏನು ಸ್ವಲ್ಪ ನಮಗೂ ಒಂದು ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದಂಗೆ, ಸೊ ವಾತಾವರಣ ಚೇಂಜ್ ಆದಂಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ ಹೇಳಿಬಿಟ್ಟು, ನನಗೂ ಕೂಡ ಒಂದು ಲಾಸ್ಟ್ 1.5 ಅಥವಾ 2 ಮಂತ್ಸಿಂದ ನನಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. HB ತುಂಬಾ ಕಡಿಮೆ ಆಗಿತ್ತು, ತಲೆ ಸುತ್ತು ಆ ಥರ ಎಲ್ಲ ಬರೋದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ಏನು ಸ್ವಲ್ಪ ಚೇಂಜಸ್ ಆಗುತ್ತೆ ನನಗೂ ಕೂಡ ಸ್ವಲ್ಪ ಅಂತ ಹೇಳಿ ಮಕ್ಕಳನ್ನು ಅಥವಾ ನಮ್ಮನ್ನು ಕರ್ಕೊಂಡು ಬಂದಿದ್ದೆ ಇಲ್ಲಿ. ನೋಡಿ, ಇಲ್ಲಿ ಹರಿಹರ ಹೊಳೆ ಇದು. ಹಾಗೆ ಸ್ವಲ್ಪ ಫೋಟೋಸನ್ನೆಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಮಕ್ಕಳಿಗೆ ಅಲ್ಲಿ ಒಂದು ಸ್ಮೈಲಿ ಮ್ಯಾನ್ ಅಂತಾರೆ, ಅದೇನಂತಾರೆ ನನಗೆ ಕರೆಕ್ಟಾಗಿ ಅದು ವರ್ಡ್ ಗೊತ್ತಿಲ್ಲ. ಸ್ಮೈಲಿ ಮ್ಯಾನ್ ಅಂತ ಅಲ್ಲಿ ಎಲ್ಲಿಗೂ ಒಂದು ಸ್ವಲ್ಪ ಎಂಟರ್ಟೈನ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ನಾವು ಫೋಟೋನ ಕ್ಲಿಕ್ ಮಾಡ್ಕೊಂಡು ನೋಡಿ, ಇಲ್ಲಿ ತುಂಬ ಹತ್ತಿರದಿಂದ ನಾವು ಹೊಳೆಯನ್ನು ಮಕ್ಕಳು ನೋಡಿದ್ದು ಫಸ್ಟ್ ಟೈಮ್. ಇವಾಗ ಬೇರೆ ಕಡೆ ಎಲ್ಲ ಹೋಗಿದ್ದೀವಿ, ಬಟ್ ಹರಿಹರದ ಹೊಳೆ ನಮ್ಮ ರಾಣೆಬೆನ್ನೂರಲ್ಲಿ ನಾವು ಇರೋದು. ಇಷ್ಟು ಪಕ್ಕನೇ ಇದ್ರೂ ನಾವು ಇಷ್ಟು ಅಂತ ಕ್ಲೋಸಾಗಿ ನೋಡಿರಲಿಲ್ಲ ಮಕ್ಕಳು. ಸೊ ಇವಾಗ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತುಂಬ ಖುಷಿ ಆಯಿತು. ನೋಡಿ, ಅಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆ, ಅದು ವೆಹಿಕಲ್ಸ್ ಓಡಾಡುವಂತಹ ಒಂದು ಬ್ರಿಡ್ಜು. ಮತ್ತು ಇನ್ನೊಂದು ಈ ಕಡೆ ಅಪೋಸಿಟ್ ಸೈಡ್ ಇರೋದು ಅದು ರೈಲ್ವೆ ಟ್ರ್ಯಾಕ್ ಇದೆ ಆ ಬ್ರಿಡ್ಜ್ ಮೇಲೆ. ಸೊ ಹಾಗಾಗಿ ಮಕ್ಕಳು ಎರಡೂ ಕೂಡ ಒಂದು ನೋಡೋಕ್ಕೆ ಸಿಕ್ತು. ನಾವು ಟ್ರೈನಲ್ಲೂ ಹೋಗಿದ್ದೀವಿ ಮತ್ತು ಬಸ್ಸಲ್ಲೂ ಕೂಡ ಹೋಗಬೇಕಾದ್ರೆ ಅದು ಕಾಣಿಸುತ್ತೆ ಹೊಳೆ. ನೋಡಿ, ಇಲ್ಲಿ ಇದು ಸ್ಮೈಲಿ ಮ್ಯಾನು. ಸೊ ಅವ್ರ ಜೊತೆ ನಾವು ಫೋಟೋ ಕ್ಲಿಕ್ ಮಾಡ್ಕೊಂಡು, ಸೊ ಎಲ್ರಿಗೂ ತುಂಬಾ ಎಂಟರ್ಟೈನ್ ಮಾಡ್ತಾಯಿದ್ರು. ಬಂದವ್ರಿಗೆಲ್ಲ ಎಲ್ಲರೂ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಸೊ ಹಾಗಾಗಿ ಒಂದು ಸ್ಮಾಲ್ ನಮ್ಮದು ಪಿಕ್ನಿಕ್ ಥರ ಆಯಿತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ. ಹೊಳೆ ಹತ್ರನೇ ರಾಘವೇಂದ್ರ ಸ್ವಾಮಿಯ ಒಂದು ಮಠ ಇದೆ, ದೇವಸ್ಥಾನ ಇದೆ. ಆಮೇಲೆ ಮಾರುತಿ ದೇವಸ್ಥಾನ ಇದೆ, ಪಂಚಮುಖಿ ಆಂಜನೇಯದ್ದು ದೇವಸ್ಥಾನ ಇದೆ. ಸೊ ಅದನ್ನು ಕೂಡ ನಾವು ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಶಿವಂದು, ತುಂಬಾ ಒಂದು ಅಟ್ರಾಕ್ಟಿವ್ ಆಗಿದೆ. ಸೊ ಬಂದವರು ಎಲ್ರಿಗೂ ಅದು ಅಂದರೆ ನಾವು ಬಸ್ಸಲ್ಲಿ ಹೋಗಬೇಕಾದ್ರೆ ಅದು ಕಾಣಿಸುತ್ತೆ. ಸೊ ಎಲ್ರಿಗೂ ಅಟ್ರ್ಯಾಕ್ಟ್ ಮಾಡುತ್ತೆ. ನೀವೇನಾದರೂ ನೋಡಿಲ್ಲ ಅಂದರೆ ಹರಿಹರ, ಸೊ ಹರಿಹರದ ಅಕ್ಕಪಕ್ಕ ಇದ್ದರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ. ಅಲ್ಲಿ ರಾಘವೇಂದ್ರ ಸ್ವಾಮಿ ಮತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೋಡಿ, ಇದು ವೆಹಿಕಲ್ಸ್ ಹೋಗುವಂತಹ ಇದು ಬ್ರಿಡ್ಜು. ನಾವು ಮೇಲ್ಗಡೆ ಎತ್ಕೊಂಡು ಬರಬೇಕಾದ್ರೆ ನೋಡ್ತಾ ಇರ್ತೀವಿ, ಬಟ್ ಇಷ್ಟು ಕೆಳಗಡೆ ಬಂದು ಅಥವಾ ಇಷ್ಟು ಕ್ಲೋಸಾಗಿ ನೋಡಿರಲ್ಲ. ಸೊ ನೋಡಿ, ಮಕ್ಕಳು ಎಲ್ಲ ತುಂಬಾ ಖುಷಿ ಆಗ್ತಾಯಿದ್ರು. ನೋಡಿ, ಹಿಂದ್ಗಡೆ ಟ್ರೈನ್ ಹೋಗ್ತಾ ಇದೆ. ಆ ಸೈಡ್ ಏನಿದೆ ಅಲ್ಲ, ಅದು ಬ್ರಿಡ್ಜು, ಅದು ರೈಲ್ವೆ ಟ್ರ್ಯಾಕಿಂದು ಬ್ರಿಡ್ಜ್ ಅದು. ನೋಡಿ, ಈ ಕಡೆ ಎಲ್ಲ ಒಂಥರ ಕಮಾನ್ ಮಾಡಿದ್ದಾರೆ. ಶಿವನ್ ಸ್ಟ್ಯಾಚ್ಯೂ ಇದೆ. ಫೋಟೋ ಶೂಟ್ ಮಾಡ್ಕೊಳ್ಳಿಕ್ಕೆ ತುಂಬಾ ಒಂದು ಒಳ್ಳೆಯ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಹಾಗೆ ರೀಲ್ಸನ್ನ ಯಾರು ಮಾಡ್ತೀರಾ, ಸೊ ಅವ್ರಿಗೂ ಕೂಡ ಒಂದು ರೀಲ್ಸ್ ಮಾಡೋಕ್ಕೆ ತುಂಬಾ ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಮಕ್ಕಳು ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ.
ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಕ್ಕೆ. ಸೊ ಅಲ್ಲೇ ಹೊಳೆ ಪಕ್ಕನೇ ಇದೆ. ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಅಲ್ಲಿಂದ ಹರಿಹರೇಶ್ವರ ಟೆಂಪಲ್ಗೆ ಹೋಗಿದ್ವಿ. ನಾನು ತುಂಬಾ ವರ್ಷ ಆಗಿತ್ತು, ಆಲ್ಮೋಸ್ಟ್ ಈಗ ಒಂದು 9 ಇಯರ್ಸ್ ಆಗಿತ್ತು ಹರಿಹರೇಶ್ವರ ಟೆಂಪಲ್ಗೆ ನಾನು ಹೋಗಿ ಬಂದು. ಹಾಗಾಗಿ ಹೋಗೋಣ ಹರಿಹರೇಶ್ವರ ಟೆಂಪಲ್ಗೆ ಅಂತ ನಾನು ಮಕ್ಳಿಗೆ ಕರ್ಕೊಂಡು ಹೋಗೋಣ, ಮಕ್ಕಳು ನೋಡಿರಲಿಲ್ಲ, ಸೊ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ನೋಡಿ ಇಲ್ಲಿ ಬಂದಿದ್ದೀವಿ. ಇದು ಜಕಣಾಚಾರ್ಯ ಅವರು ಕಟ್ಟಿಸಿರುವಂತಹ ಒಂದು ಕಲ್ಲಿನ ದೇವಸ್ಥಾನ, ಪೂರ್ತಿ ಕಲ್ಲಿಂದನೇ ಇದೆ. ಒಳಗಡೆ ಹೋದಾಗ ಎಷ್ಟು ಒಂಥರ ತಂಪು ಅಂತ ಅನಿಸುತ್ತೆ. ಅಂದರೆ ನೀವು ಯಾವುದೇ ಸೀಸನಲ್ಲಿ ಹೋದ್ರೂ ಒಳಗಡೆ ಹೋದಾಗ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ನಮ್ಮಲ್ಲಿ ಎಂಟರ್ ಆಗ್ತಾ ಇರೋ ಹಾಗೆ ಅನಿಸುತ್ತೆ. ಆಮೇಲೆ ಕಾರ್ತಿಕ ಮಾಸ ಆಗಿದ್ದರಿಂದ ಎಲ್ಲರೂ ಇಲ್ಲಿ ಕಾರ್ತಿಕ ಹಚ್ಚೋಕ್ಕೆ ಅಂತ ಹೇಳಿ ದೀಪ ಎಲ್ಲ ಹಚ್ಚಿ ಕಾರ್ತಿಕ ಮಾಸವನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ನೋಡಿ ಫುಲ್ಲು ಕಲ್ಲಿಂದನೇ ಎಲ್ಲ ಆಗಿದೆ. ಮತ್ತು ಒಳಗಡೆ ಹೋದಾಗ ನಿಮಗೆ ತೋರಿಸ್ತೀನಿ, ಪೂರ್ತಿ ಕಂಬಗಳು, ಎಷ್ಟೊಂದು ಕಂಬಗಳು ಇದ್ದಾವೆ ಅಂದರೆ ನನಗೆ ನಾನು ಕೌಂಟ್ ಮಾಡೋಕ್ಕೆ ಆಗಲಿಲ್ಲ. ನಾನು ಕೌಂಟ್ ಮಾಡೋಣ ಅಂತ ಹೋಗ್ತಾ ಇದ್ದೆ, ಬಟ್ ಅದು ನನಗೆ ಮಿಸ್ ಆಗಿಬಿಡ್ತು. ಸೊ ಹಂಗಾಗಿ ಕೌಂಟ್ ಮಾಡೋಕ್ಕಾಗಲಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಷ್ಟೊಂದು ಕಂಬಗಳಿವೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಎಷ್ಟು ಪಳಪಳ ಹೊಳಿತಾ ಇತ್ತದು, ಫುಲ್ ಶೈನಿಂಗ್ ಆಗಿ. ಆ್ಯಕ್ಚುಲಿ ಇದು 1500 ವರ್ಷಗಳ ಹಿಂದೆ ಕಟ್ಟಿಸಿರುವಂತಹ ಒಂದು ದೇವಸ್ಥಾನ ಅಂತ ಅಲ್ಲಿ ಅರ್ಚಕರು ಒಬ್ರಿಗೆ ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಂಡೆ. ನೋಡಿ 1500 ಇಯರ್ಸ್ ಬ್ಯಾಕ್ ದೇವಸ್ಥಾನ ಅಂತ ಅನಿಸುತ್ತಿಲ್ಲ. ಮತ್ತು ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆ ಅಲ್ಲ, ಇದು ನೋಡಿ ಇಲ್ಲಿ 8 ಇವರು ದಿಕ್ಪಾಲಕರು ಅಂತ ಇವರು. ಮಧ್ಯೆ ಏನಿದೆ ಅಲ್ಲ ಅದು ಇದಕ್ಕೆ ಬಿಟ್ಟಿದ್ದಾರಂದರೆ, ಈ ದೇವಸ್ಥಾನದಲ್ಲಿ ದೇವರನ್ನು ಯಾರೋ ಅಥವಾ ಯಾರಾದರೂ ಕದಿಯೋಕ್ಕೆ ಬಂದರೆ ಈ ಅಷ್ಟದಿಕ್ಪಾಲಕರು ಅವ್ರನ್ನ ಕಾಯ್ತಾ ಇದ್ದಾರಂತೆ. ಆ ದೇವಸ್ಥಾನದ ಅಲ್ಲಿ ಇದೆಯಲ್ಲ ಅಲ್ಲಿ, ಯಾರು ಬರ್ತೀರಾ ಬರ್ರಿ, ನಾವು ಅಷ್ಟದಿಕ್ಪಾಲಕರು ಇದ್ದೀವಿ, ಯಾರಿಗೆ ಧೈರ್ಯ ಇದೆ ಬಂದು ಇಲ್ಲಿ ಕುತ್ಕೊಳ್ರಿ ಮಧ್ಯ ಅಂತ ಹೇಳಿ ಆ ಮಧ್ಯದ ಭಾಗವನ್ನು ಬಿಟ್ಟಿದ್ದಾರಂತೆ. ಸೊ ಅಲ್ಲಿ ಅರ್ಚಕರು ನಮಗೆ ಒಬ್ಬರಿಗೆ ಸ್ಟೋರಿ ಹೇಳ್ತಿದ್ದಾರೆ, ಕೇಳಿಸ್ಕೊಂಡೆ. ನೆಕ್ಸ್ಟ್ ನೋಡಿ ಇಲ್ಲಿ ನಮ್ಮ ತನ್ವಿ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ಲು, ಒಂದು ಮದುವೆಗೆ ರೆಡಿಯಾಗಿದ್ದಾಳೆ. ಸೊ ಅವ್ರದ್ದು ಕೂಡ ಒಂದು ಶಾರ್ಟ್ ವಿಡಿಯೋನ ನಾನು ಹಾಗೆ ಇರಲಿ ಅಂತ ಹೇಳಿ ಶೂಟ್ ಮಾಡಿ ಹಾಕಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದಾಳೆ ತನ್ವಿ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದು ನಮ್ಮ ತಂಗಿಯ ಮನೆ ಹರಿಹರದಲ್ಲಿ ಇದೆ. ಸೊ ಅವ್ರ ಮನೆಯಲ್ಲಿ ಹೋದಾಗ ಒಂದು ಮದುವೆ ಫಂಕ್ಷನ್ಗೆ ಹೋಗ್ತಾ ಇದ್ಲು ನಮ್ಮ ತಂಗಿ ಜೊತೆ. ಸೊ ಅಲ್ಲಿ ಅವಳು ರೆಡಿಯಾದಂಥ ಒಂದು ಫೋಟೋ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್.